ಸಾಮಾನ್ಯ ಯೋಜನೆ. SCP TSP ಜನರಿಗೋಸ್ಕರ ಮಾತ್ರ ಉಪಯೋಗಿಸ್ಕೊಳ್ಳುವಂಥ ಯೋಜನೆ ಇಲ್ಲ, ಸಾಮಾನ್ಯ ಯೋಜನೆ. ಈಗ ಎಲೆಕ್ಷನಲ್ಲಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ SC ಕ್ಯಾಟಗರಿಯಲ್ಲಿ ನಿಂತವರು ಜಾಸ್ತಿ ವೋಟ್ ತಗೊಂಡ್ರೆ ಜನರಲ್ಗೆ ಬರ್ತಾರವರು. ಹೈಯೆಸ್ಟ್ ವೋಟ್ ತಗೊಂಡ್ರೆ, ಜನರಲ್ಗಿಂತ ಜಾಸ್ತಿ ವೋಟ್ ತಗೊಂಡ್ರೆ, ಅಂದರೆ ಜನರಲ್ಗೆ ಕ್ಯಾಟಗರಿಯಲ್ಲಿ ನಿಂತವರಿಗಿಂತ ಜಾಸ್ತಿ ವೋಟ್ ತಗೊಂಡ್ರೆ ಅಲ್ಲಿಗೆ ಬರ್ತಾರೆ. ಇದು ಸಾಮಾನ್ಯ ಯೋಜನೆ. ಇದರಿಂದ ಆಗಿರೋ ಅಡ್ಡ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿದೆಯೇ ಇಲ್ವೋ? ಗಂಗಾ ಕಲ್ಯಾಣ ಕೋಟಾ ಕಡಿಮೆ ಆಗಿದೆ, ಭೂ ಒಡೆತನ ಕೋಟಾ ಕಡಿಮೆ ಆಗಿದೆ. ಇದರ ಅಡ್ಡ ಪರಿಣಾಮ ವಿದೇಶಿ ವ್ಯಾಸಂಗಕ್ಕೆ ಕೊಡ್ತಾ ಇದ್ದ ದುಡ್ಡು ಕಡಿತಗೊಳಿಸಿದ್ದಾರೆ. SC ಸಮುದಾಯದ ಜನ ವಿದೇಶಿ ವ್ಯಾಸಂಗಕ್ಕೆ ನಾವೇನು ಸ್ಕಾಲರ್ಶಿಪ್ ಕೊಟ್ಟು ಕಳಿಸ್ತಾ ಇದ್ವಿ ಅದನ್ನ ಕಡಿತಗೊಳಿಸೋ ಕೆಲಸ ಮಾಡಿದ್ದಾರೆ. ವಾಹನ ಖರೀದಿ ಟಾರ್ಗೆಟ್ ಕಡಿಮೆ ಮಾಡಿದ್ದಾರೆ. ಸ್ವಯಂ ಉದ್ಯೋಗ ಸಾಲ ಟಾರ್ಗೆಟ್ ಕಡಿಮೆ ಮಾಡಿದ್ದಾರೆ. ನಿಜ, ಇವ್ರು ಹೇಳಿದ ಪ್ರಕಾರ ಅವರ ಮೀಸಲಿಟ್ಟ ಅನುದಾನವನ್ನು ಅವರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ SC ಮತ್ತು ST ಜನರಿಗೆ ಮಾತ್ರ ಮೀಸಲಿಟ್ಟ ಯೋಜನೆ ಅಲ್ಲ. ಅದು ಸಾರ್ವತ್ರಿಕ ಯೋಜನೆ, ಸಾಮಾನ್ಯ ಯೋಜನೆ. ಘೋಷಣೆ ಮಾಡ್ಬೇಕಾದ್ರೆ ಹೇಳಿದ್ರು, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಜಮೀರ್ ಅಹಮದ್ ನಿನ್ಗೂ ಫ್ರೀ, CT ರವಿ ನಿನ್ಗೂ ಫ್ರೀ ಅಂತ ನನ್ಗೇನ್ ಕೊಡ್ಲಿಲ್ಲ. ನಾನು ನನಗೂ ಫ್ರೀ ಅಂತ ಹೇಳಿದ್ರಲ್ಲ, ಕೊಡ್ಬೋದೇನೋ ಅಂತ ಅನ್ಕೊಂಡಿದ್ದೆ, ಕೊಡಲಿಲ್ಲ. ಅಲ್ಲ ಅಂದ್ರೆ ಸಭಾಪತಿಗಳೇ, ಅದ್ರ ನಾನು ಮಹದೇವಪ್ಪನವರಿಗೂ ಫ್ರೀ ಅಂದಿದ್ರು. ಈಗ ಅದಕ್ಕೆ ಮಹದೇವಪ್ಪನವರಿಗೆ ಫ್ರೀ ಅಂದ್ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ SCP TSP ಹಣ. ತಾವು ಸಚಿವರಾಗಿರೋ ಸಂದರ್ಭದಲ್ಲಿ ಗ್ಯಾರಂಟಿಗೆ ಇದನ್ನು ಬಳಕೆ ಮಾಡಕ್ ಬಿಡದೇ ಇದ್ದಿದ್ರೆ ಅಷ್ಟೂ ಹಣ ಕೇವಲ ST ಸಮುದಾಯದ ಇತರೆ ಕಲ್ಯಾಣದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಕೆ ಆಗ್ತಿತ್ತು. ನೀವು ಗಂಗಾ ಕಲ್ಯಾಣ 4 ಕೊಡೋದನ್ನ 40 ಕೊಡ್ಬೋದು, ಸ್ವಯಂ ಉದ್ಯೋಗ 4 ಕೊಡೋದನ್ನ 40 ಕೊಡ್ಬೋದು, ಭೂ ಒಡೆತನ ಯೋಜನಾ 2 ಕೊಡೋದನ್ನ 10 ಕೊಡ್ಬೋದು. ಸಾರ್ವತ್ರಿಕ ಉದ್ಧಾರ ಬೇಕಾ, ಅವರು ಯಾವಾಗಲೂ ಬೇಡ ಸ್ಥಿತಿಲಿ ಇಡಬೇಕಾ? ಸಾರ್ವತ್ರಿಕ ಉದ್ಧಾರಕ್ಕೆ ಬಳಕೆ ಆಗಬೇಕಾಗಿರೋ ಅನುದಾನವನ್ನ ನೀವು ಸಾಮಾನ್ಯ ಯೋಜನೆಗೆ ಬಳಕೆ ಮಾಡಿರ್ತಕ್ಕಂಥದ್ದು ತಮ್ಮ ಕಾಲದಲ್ಲಿ ತಾವು ಇದನ್ನು ಪ್ರತಿಭಟಿಸ್ತಾ ಇರ್ತಕ್ಕಂಥದ್ದು ನನಗೆಲ್ಲೋ ನೋವು ತರಿದೆ. ನೀವು ಯಾವಾಗಲೂ ಧ್ವನಿ ಎತ್ತವರು. ಯಾಕೆ ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ನೀತಿ ಮಾಡ್ಬೇಕಾದ್ರೆ ಯಾಕೆ ಧ್ವನಿ ಎತ್ತಿಲ್ಲ ನೀವು? ನೀವ್ ಹೇಳಿ. ಅಷ್ಟು ಅನುದಾನ ಆ ಸಮಾಜದ ಕಲ್ಯಾಣದ ಇತರೆ ಯೋಜನೆಗಳಿಗೆ ಬಳಕೆ ಆಗ್ತಿರ್ಲಿಲ್ವಾ?